ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾಗಿ ಯಲ್ಲಪ್ಪ ಎಸ್ ನಾಯಕೋಡಿ ಅವರು, ಉಪಮಹಾಪೌರರಾಗಿ ಹಿನಾ ಬೇಗಂ ಅವರು ಅಧಿಕಾರ ಸ್ವೀಕಾರ ಮಾಡಿದರು. ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾಗಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಯಾಗಿ ಯಲ್ಲಪ್ಪ ಎಸ್ ನಾಯಕೋಡಿ ಹಾಗೂ ಪೂಜ್ಯ ಉಪಮಹಾಪೌರರಾಗಿ ಬಿಸಿಎ ವರ್ಗಕ್ಕೆ ಮೀಸಲಾಗಿರುವ ಅಭ್ಯರ್ಥಿಯಾಗಿ ಹಿನಾ ಬೇಗಂ ಅವರು ಮಂಗಳವಾರ ದಿನದಂದು ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಈ ಸಂದರ್ಭದಲ್ಲಿ ಶಾಸಕಿ ಖನಿಜಾ ಫಾತಿಮಾ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜರ್ ಅಲಂ ಖಾನ್, ಮಹಾನಗರ ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್ ದೇವಿದಾಸ್, ಸಭಾ ಕಾರ್ಯದರ್ಶಿ ಮಲ್ಲೇಶ್ ತಂಗ ಸೇರಿದಂತೆ ಪಾಲಿಕೆಯ ಸದಸ್ಯರು, ಅಧಿಕಾರಿಗಳು, ಗಣ್ಯ ವ್ಯಕ್ತಿಗಳು ಭಾಗಿಯಾಗಿದ್ದರು. ಇವತ್ತಿನ ದಿವಸ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಯ 22ನೇ ಮೇಯರ್ ಆಗಿ ನನ್ನನ್ನು ಚುನಾಯಿಸಲಾಗಿದೆ. ಅದು ಪರಿಶಿಷ್ಟ ಪಂಗಡದ ಒಂದು ಮೀಸಲು ಸ್ಥಾನ. ಆ ಮೀಸಲು ಸ್ಥಾನದಲ್ಲಿ ನನ್ನನ್ನು ಮಹಾಪೌರನಾಗಿ ಸರ್ಕಾರದ ಆದೇಶದಂತೆ ಮಾಡಲಾಗಿದೆ. ಈ ನನ್ನ ಒಂದು ಆಯ್ಕೆಗೆ ಕಾರಣರಾದಂಥ ನಮ್ಮ ಪಕ್ಷದ ಹಿರಿಯ ನಾಯಕರು ಆದಂಥ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದದಿಂದ ಮತ್ತು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರ ಒಂದು ಅಪೇಕ್ಷೆಯಂತೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರ ಒಂದು ಆತ್ಮೀಯತೆಯಿಂದ ಮತ್ತು ದರ್ಶನಾಪುರ ಸಾಹೇಬರ ಒಂದು ಆತ್ಮೀಯತೆ, ಅವರೆಲ್ಲರ ಒಂದು ಸಹಕಾರದಿಂದ ನನಗೆ ಇವತ್ತಿನ ದಿವಸ ಮೇಯರ್ ಸ್ಥಾನವನ್ನು ವಹಿಸಿಕೊಳ್ಳಲಾಗಿದೆ. ನನಗೆ ನನ್ನ ಕಲೀಗ್ಸ್ ಆದಂಥ ಎಲ್ಲ ಪಾಲಿಕೆಯ 27 ಜನ ನಮ್ಮ ಪಕ್ಷದ ಚುನಾಯಿತ ಸದಸ್ಯರುಗಳು ಮತ್ತು ನನ್ನನ್ನು ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಸಹಾಯ ಮಾಡಿದಂಥ ಎಲ್ಲ ನನ್ನ ಆತ್ಮೀಯರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದ ಹೇಳುತ್ತಾ, ಮತ್ತು ಉತ್ತರ ಮತ್ತು ದಕ್ಷಿಣ ಮತಕ್ಷೇತ್ರದ ಶಾಸಕರು ಖನಿಜಾ ಫಾತಿಮಾ ಮೇಡಮ್ ಆದ ಉತ್ತರ ಮತಕ್ಷೇತ್ರ ಶಾಸಕರು, ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲ್ಲಂಪುರ ಪಾಟೀಲ್ ಅವರು ಮತ್ತು MLC ಆದಂಥ ಹಿರಿಯರಾದಂಥ ತಿಪ್ಪಣ್ಣ ಅಪ್ಪ ಕಮಕ್ನೂರು ಸಾಹೇಬರು ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ಮತ್ತು MLC ಆದಂಥ ಜಗದೇವ್ ಗುತ್ತೇದ್ರವರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಚಂದ್ರಶೇಖರ್ ಪಾಟೀಲ್ ಹುಮ್ನಾವದ್ರವರು, ಇವರು ಸಹಿತ ಬಹಳ ಒಂದು ಉತ್ಸಾಹದಿಂದ ನನ್ನನ್ನು ಈ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ನಾನು ಇವತ್ತಿನ ದಿವಸ ಮಹಾಪೌರರಾಗಿ ಇವತ್ತಿನ ನನ್ನ ಜವಾಬ್ದಾರಿ, ನಗರದಲ್ಲಿ ಬಹಳಷ್ಟು ಸಮಸ್ಯೆಗಳು ಉಲ್ಬಣ ಆಗಿವೆ. ತಮಗೆ ಗೊತ್ತಿದ್ದ ಹಾಗೆ ಈ ಮಳೆಗಾಲ ಪ್ರಾರಂಭ ಆಗಿರುವುದರಿಂದ ಡೆಂಗು, ಮಲೇರಿಯಾ ಅತಿ ಅವಶ್ಯಕವಾಗಿ ಹರಡ್ತಾ ಇದೆ. ಇದು ಹತೋಟಿಗೆ ಬರದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇಡೀ ರಾಜ್ಯದಲ್ಲಿ, ಅದು ನಮ್ಮ ಗುಲ್ಬರ್ಗ ಜಿಲ್ಲೆ ಮತ್ತು ನಗರದಲ್ಲಿ ಸಹಿತ. ನಾವು ಈ ಮಹಾಪೌರ ಆದ ನಂತರ ನಾನು ಯಾಕಿಷ್ಟು ಬೇಗ ಇವತ್ತು ಚಾರ್ಜ್ ತೊಗೊಂಡಿನಿ ಅಂತಂದರೆ ಬಹುಶಃ 2 ದಿವಸ ಬಿಟ್ಟು ತೊಗೋಬೋದಿತ್ತು. ಆದರೆ ಇದೇ ರೀತಿ ನಾವು ಸಮಯ ವೇಸ್ಟ್ ಮಾಡದೆ ಇವತ್ತು ಚಾರ್ಜ್ ತೊಗೊಂಡು ನಾಳೆಗೆ ಅಧಿಕಾರಿಗಳು ಎಲ್ಲರನ್ನೂ ಕರೆದು, ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆದು ಏನು ಸಮಸ್ಯೆ ಇದೆ, ಯಾವ್ಯಾವ ಕೆಲಸ ಎಷ್ಟು ಪೆಂಡಿಂಗ್ ಉಳಿದಿವೆ, ಯಾಕೆ ಉಳಿದಿವೆ, ಯಾವ ಹಂತದಲ್ಲಿವೆ, ಅವೆಲ್ಲವನ್ನು ಸುದೀರ್ಘವಾಗಿ ಚರ್ಚಿಸಲು ಅದಕ್ಕೆ ನಾಳೆ ನಾನು ಅಧಿಕಾರಿಗಳ ಒಂದು ಸಭೆಯನ್ನು ಕರಿತಾ ಇದ್ದೀನಿ. ಆದಷ್ಟು ಬೇಗ ಈ ಒಂದು ನಮ್ಮ ಪಾಲಿಕೆಯ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಸ್ವಲ್ಪ ಜಿಗುಟುಗಟ್ಟಿದೆ. ಇದನ್ನು ಸ್ವಲ್ಪ ಸರಳ ಮಾಡಬೇಕಾದ್ರೆ ಸ್ವಲ್ಪ ಜರ ಪುಷ್ ಮಾಡಿ ಜರ ಓಡಿಸ್ಬೇಕಾಗ್ತದೆ. ಅದಕ್ಕಾಗಿ ನಾವು ಅಧಿಕಾರಿಗಳ ಜೊತೆಯಲ್ಲಿ ಒಂದು ಮಧುರವಾದ ಒಂದು ಬಾಂಧವ್ಯ ಇಟ್ಟುಕೊಂಡು ಅವ್ರಿಗೆ ನಾವು ಹರಾಸ್ಮೆಂಟು ಮಾಡೋದಿಲ್ಲ, ಆದರೆ ಅವ್ರ ಹೇಳಿದ ಕೆಲಸ ಮಾಡಬೇಕು. ಹೇಳಿದ ಕೆಲಸ ಮಾಡಿ ಜನರ ಕಷ್ಟಗಳಿಗೆ, ಜನರ ಸಮಸ್ಯೆಗಳಿಗೆ ಸ್ಪಂದನೆ ಕೊಡಬೇಕು. ನಮ್ದು ಇಷ್ಟೇ, ನಾವೇನವ್ರಿಗೆ ಯಾವುದು ಬೇರೆ ಏನು ಹೇಳೋಂಗಿಲ್ಲ. ಹೇಳಿದ ತಕ್ಷಣ ಎಲ್ಲರೂ ಡ್ರೈನೇಜ್ UGD ಪ್ರಾಬ್ಲಮ್ ಆಯಿತು, ಸಡನ್ಲಿ ಅಟೆಂಡ್ ಆಗಬೇಕು. ನೀರಿನ ಸಮಸ್ಯೆ ಆಯಿತು, ಸಡನ್ಲಿ ಅಲ್ಲಿ ಹೋಗ್ಬೇಕು ಜನ. ಯಾಕೆ ನಮ್ಮಲ್ಲಿ ದುನಿಯಾ ಸಾಕಷ್ಟು ಸ್ಟಾಫ್ ಅದ, ಕೆಳ ಕೆಲಸ ಮಾಡೋಂಥ ಸಿಬ್ಬಂದಿ ವರ್ಗ ಅದ. ಇಷ್ಟೆಲ್ಲ ಇದ್ರೂ ಸಹಿತ ಸ್ವಲ್ಪ ಆಡಳಿತ ಸ್ಥಿತಿ ಸ್ವಲ್ಪ ಬಿಗಡಾಯಿಸಿದೆ. ಇದು ಸರಿದಾರಿಗೆ ತರಬೇಕಂತೇಳಿ ನಾನು ಅರ್ಜೆಂಟಾಗಿ ಇವತ್ತು ಚಾರ್ಜ್ ತೊಗೊಂಡು ನಾಳೆ ಅಧಿಕಾರಿಗಳು ಒಂದು ಹಂತ ಶಾಖಾವಾರು ಸೆಕ್ಷನ್ ವೈಸ್ ಎಲ್ಲ ಆಫೀಸರ್ಸ್ ಮೀಟಿಂಗ್ ಕರೆದು ಏನು ಸಮಸ್ಯೆ ಇದೆ ನಗರದಲ್ಲಿನ ಒಂದು ಇದ್ರ ಬಗ್ಗೆ ಅಂಥೇಳಿ ಚರ್ಚಿಸೋಕ್ಕೆ ಬೇಗ ನಾನು ಇವತ್ತು ಚಾರ್ಜ್ ತೊಗೊಂಡಿದ್ದೀನಿ. ಅದಕ್ಕಾಗಿ ನನಗೆ ವಹಿಸಿಕೊಟ್ಟಂಥ ಜವಾಬ್ದಾರಿ
ನಾನು ಮಹಾನಗರ ಪಾಲಿಕೆ ಸುಮಾರು 28 ವರ್ಷಗಳಿಂದ ಈ ಪಾಲಿಕೆಯಲ್ಲಿದ್ದೀನಿ. ನಮ್ಮ ಮಿಸ್ಸೆಸ್ 2 ಟೈಮ್ ಕಾರ್ಪೊರೇಟ್ರು 96ರಿಂದ, ನಾನು 2 ಟೈಮ್ ಕಾರ್ಪೊರೇಟ್ರು. ನಗರದ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.